ಇನ್ನು ನ್ಯಾಯಾಧೀಶರ ಮುಂದೆ ಮಾಜಿ ಸಚಿವ ರೇವಣ್ಣರನ್ನ ಹಾಜರುಪಡಿಸುವ ಮುನ್ನ ಮತ್ತೊಂದು ಬಾರಿ ಅವರನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಲಿದ್ದಾರೆ. ಈಗ ಮತ್ತೊಂದು ಸುತ್ತಿನ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ರೇವಣ್ಣರನ್ನ ತದನಂತರ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇಂತಿಷ್ಟು ದಿನಗಳ ಕಾಲ ರೇವಣ್ಣರ ವಿಚಾರಣೆಗೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಜಡ್ಜ್ ಮುಂದೆ ಎಸ್ಐಟಿ ಅಧಿಕಾರಿಗಳು ಮನವಿಯನ್ನ ಸಲ್ಲಿಸಲಿದ್ದಾರೆ. ಈಗಾಗಲೇ ಬಂಧನಕ್ಕೆ ಒಳಗಾಗಿರುವಂತಹ ಎಚ್.ಡಿ. ರೇವಣ್ಣ ಅವರನ್ನ ವಿತಿನ್ 24 ಅವರ್ಸ್ ಇದೀಗ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹೋಗಬೇಕು. ಹೀಗಾಗಿ ನಿನ್ನೆ ತಡರಾತ್ರಿ ರೇವಣ್ಣರ ಬಂಧನ ಆಯಿತು. 6:45 ಗಂಟೆ ಸುಮಾರಿಗೆ. ಇನ್ನೇನು ಆ ಸಮಯ ಕೂಡ ಹತ್ತಿರ ಬರ್ತಾ ಇದೆ. ಆ ಸಮಯದ ಒಳಗಡೆ ವಿತಿನ್ 24 ಅವರ್ಸ್ ಇದೀಗ ರೇವಣ್ಣ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಪ್ರಾಥಮಿಕ ಹಂತದ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ರೇವಣ್ಣ ಅವರ ವಿಚಾರದಲ್ಲಿ ಮಾಹಿತಿ ಪಡೆದಿದ್ದಾರೆ. ರೇವಣ್ಣ ಅವರನ್ನ ನಿನ್ನೆ ಇಡೀ ರಾತ್ರಿ ಸಿಐಡಿ ಕಚೇರಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಈಗ ಸ್ವಲ್ಪ ಮಟ್ಟಿಗೆ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರು ಕಂಡು ಬಂದಿರೋದ್ರಿಂದ ಮತ್ತೊಮ್ಮೆ ಅವರನ್ನ ವೈದ್ಯರ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆಯತ್ತ ಈಗ ಎಚ್.ಡಿ. ರೇವಣ್ಣ ಅವರನ್ನ ಕರೆದೊಯ್ತಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಈಗ ರೇವಣ್ಣರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಈಗ ಮತ್ತೊಮ್ಮೆ ಅವರನ್ನ ಮೆಡಿಕಲ್ ಚೆಕಪ್ಗೆ ಒಳಪಡಿಸಿ ತದನಂತರ ಅಲ್ಲಿಂದ ನೇರವಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಕರೆದೊಯ್ಯಲಿದ್ದಾರೆ. ಕೋರಮಂಗಲದಲ್ಲಿರುವಂಥ ನ್ಯಾಯಾಧೀಶರ ನಿವಾಸಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಕರೆದೊಯ್ತಾರೆ ಎಸ್ಐಟಿ ಅಧಿಕಾರಿಗಳು. ಅವರ ಮೇಲೆ ಬಂದಿರುವಂಥ ಆರೋಪ ಮತ್ತು ಅವರು ನಡೆಸಿರುವಂಥ ಈ ವಿಚಾರಣೆಯ ಆಧಾರದ ಮೇಲೆ ಇಂತಿಷ್ಟು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಇವರ ಹೆಚ್ಚಿನ ವಿಚಾರಣೆಗೆ ಬೇಕು ಅಂತೇಳಿ ನ್ಯಾಯಾಧೀಶರ ಮುಂದೆ ಎಸ್ಐಟಿ ಅಧಿಕಾರಿಗಳು ಮನವಿಯನ್ನ ಇಡ್ತಾರೆ. ಸೊ ಅದಕ್ಕೂ ಮುನ್ನ ಈಗ ಮತ್ತೊಂದು ವೈದ್ಯಕೀಯ ಪರೀಕ್ಷೆಗೆ ಎಚ್.ಡಿ. ರೇವಣ್ಣ ಅವರನ್ನ ಒಳಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗ ಬೌರಿಂಗ್ ಆಸ್ಪತ್ರೆ ಕಡೆ ಎಚ್.ಡಿ. ರೇವಣ್ಣ ಅವರನ್ನ ಕರೆದೊಯ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹೀಗಾಗಿ ಮತ್ತೊಂದು ಮೆಡಿಕಲ್ ಚೆಕಪ್ಗೆ ಈಗ ಅಧಿಕಾರಿಗಳು ಮುಂದಾಗಿದ್ದು, ನಿನ್ನೆ ರಾತ್ರಿ ವಶಕ್ಕೆ ಪಡೆದ ಬಳಿಕ ಮೆಡಿಕಲ್ ಚೆಕಪ್ ಮಾಡಿನೇ ಅವ್ರನ್ನ ತಮ್ಮ ಕಚೇರಿಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನು ನಡೆಸಿದ್ರು. ಈಗ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಕರೆದೊಯ್ತಾ ಇರುವಂಥ ಎಸ್ಐಟಿ ಅಧಿಕಾರಿಗಳು ಮತ್ತೊಂದು ಬಾರಿ ಮೆಡಿಕಲ್ ಚೆಕಪ್ ಅನ್ನು ನಡೆಸೋದಕ್ಕೆ ಇದೀಗ ಬೌರಿಂಗ್ ಆಸ್ಪತ್ರೆಯ ಕಡೆ ಎಚ್.ಡಿ. ರೇವಣ್ಣ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಸರಿ ಎಚ್.ಡಿ. ರೇವಣ್ಣ ಅವರ ಮೆಡಿಕಲ್ ಚೆಕಪ್ ಮತ್ತೆ ಆಯಿತು ಅಂದರೆ ನೆಕ್ಸ್ಟ್ ಅವ್ರನ್ನ ಡೈರೆಕ್ಟಾಗಿ ಕರ್ಕೊಂಡು ಹೋಗೋದೆ ನ್ಯಾಯಾಧೀಶರ ಮುಂದೆ. ನ್ಯಾಯಾಧೀಶರ ನಿವಾಸದಲ್ಲಿ ಅವ್ರ ಮುಂದೆ ಕರ್ಕೊಂಡು ಹೋಗಿ ಅಲ್ಲಿ ಹೇಳಿಕೆಯನ್ನು ಪಡೆದು ಹೇಳಿಕೆಯನ್ನು ದಾಖಲಿಸಿ ಇವರಿಗೇನು ಪ್ರಾಥಮಿಕ ತನಿಖೆಯನ್ನು ಮಾಡಿದ್ದಾರೆ, ಈ ತನಿಖೆಯ ಆಧಾರದ ಮೇಲೆ ಎಷ್ಟು ದಿನ ಅವ್ರನ್ನ ಕಸ್ಟಡಿಗೆ ಬೇಕು ಅಂತೇಳಿ ಕೇಳ್ತಾರೋ ಅದು ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತು. ಸದ್ಯಕ್ಕೆಂತೂ ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಎಚ್.ಡಿ. ರೇವಣ್ಣ. ಬೌರಿಂಗ್ ಆಸ್ಪತ್ರೆಗೆ ಎಚ್.ಡಿ. ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ಕರೆತಂದಿದ್ದು ಮೆಡಿಕಲ್ ಚೆಕಪ್ಗೆ ಒಳಪಡಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿದ್ರು ಎಚ್.ಡಿ. ರೇವಣ್ಣ. A1 ಆರೋಪಿ, ಕಿಡ್ನಾಪ್ ಕೇಸಲ್ಲೂ ಕೂಡ ಆರೋಪಿ, ಲೈಂಗಿಕ ದೌರ್ಜನ್ಯ ಕೇಸಲ್ಲೂ ಆರೋಪಿ ಆಗಿರುವಂಥ ಎಚ್.ಡಿ. ರೇವಣ್ಣ ಅವರನ್ನ ನಿನ್ನೆ ದೇವೇಗೌಡರ ನಿವಾಸದಲ್ಲೇ ಬಂಧಿಸಿ ವಶಕ್ಕೆ ಪಡೆದು ಕರೆದೊಯ್ದ ಎಸ್ಐಟಿ ಅಧಿಕಾರಿಗಳು ಇದೀಗ ಅವರ ವೈದ್ಯಕೀಯ ಪರೀಕ್ಷೆಗೆ ಮುಂದಾಗಿದ್ದಾರೆ. ನಿನ್ನೆ ಕೂಡ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿ ಅವರ ಮೆಡಿಕಲ್ ಚೆಕಪ್ ಅನ್ನು ನೋಡಿ ತದನಂತರ ತಮ್ಮ ವಶಕ್ಕೆ ಪಡೆದು ನಿನ್ನೆ ಇಡೀ ರಾತ್ರಿ ಎಸ್ಐಟಿ ಅಧಿಕಾರಿಗಳ ಕಚೇರಿಯಲ್ಲೇ ಅವರ ವಿಚಾರಣೆ ಕೂಡ ನಡೆದಿದೆ.
ಪ್ರಾಥಮಿಕವಾಗಿ ಏನೇನು ವಿಚಾರಣೆ ಮಾಡಬೇಕು ಅದೆಲ್ಲವನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಈಗ ಸ್ವಲ್ಪ ಇವತ್ತು ಬೆಳಿಗ್ಗೆ ಕೂಡ ಅವರೇನೋ ಆರೋಗ್ಯದಲ್ಲಿ ಒಂಚೂರು ಏರುಪೇರು ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಮತ್ತೊಂದು ಸಾರಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕ್ಕೂ ಮುನ್ನ ಇವರು ವಿಚಾರಣೆಗೆ ಯೋಗ್ಯರಿದ್ದಾರಾ, ವಿಚಾರಣೆಗೆ ಇವರ ಹೆಲ್ತ್ ಸಹಕರಿಸುತ್ತಾ, ಆರೋಗ್ಯಕರವಾಗಿದ್ದರೆ ಇವ್ರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಅನುಮತಿಯನ್ನು ಕೇಳಬಹುದು. ಹೀಗಾಗಿ SIT ಅಧಿಕಾರಿಗಳು ಈಗ ಅವರ ಮೆಡಿಕಲ್ ಚೆಕಪ್ಗೆ ಅಂತ ಮತ್ತೊಂದು ಸಾರಿ ಅವರನ್ನು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ತದನಂತರ SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡಿತಾರೆ. ಅಲ್ಲಿಂದ HD ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಈಗೇನು ಅಶ್ಲೀಲ ವಿಡಿಯೋಗಳು ವೈರಲ್ ಆದವು, ಆ ವಿಡಿಯೋಗಳ ಸಂತ್ರಸ್ತೆಯರು, ಆ ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವಂಥ ಸಂತ್ರಸ್ತೆಯರ ದೂರಿನ ಆಧಾರದ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಅತ್ಯಾಚಾರ ಪ್ರಕರಣಗಳೇನು ದಾಖಲಾಗಿದೆ, ಈ ಬಗ್ಗೆ ಸಂಕ್ಷಿಪ್ತವಾಗಿ SIT ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾರೆ. ಈತ ಆರೋಪಿ ಏನು ಕೊಡ್ತಾರೆ, ದೂರುದಾರರು ಏನು ಹೇಳ್ತಾರೆ, ಎಲ್ಲ ವಿಚಾರಗಳನ್ನು ಟ್ಯಾಲಿ ಮಾಡ್ತಾರೆ, ಕ್ರಾಸ್ ಕ್ವಶನ್ ಕೇಳ್ತಾರೆ, ಅವ್ರನ್ನ ಬಾಯಿ ಬಿಡಿಸೋಕೆ ಏನೇನು ಬೇಕು ಎಲ್ಲ ಮಾಡ್ತಾರೆ SIT ಅಧಿಕಾರಿಗಳು. ಅದಕ್ಕೆ ಅವ್ರನ್ನ ತನಿಖಾಧಿಕಾರಿಗಳು ಅಂತೀವಿ. ಅವ್ರಿಗೆಲ್ಲವೂ ಕೂಡ ಗೊತ್ತಿರುತ್ತೆ ಯಾವ ಆ್ಯಂಗಲಲ್ಲಿ ಕೇಳಿದರೆ ಯಾವ ಉತ್ತರ ಸಿಗುತ್ತೆ ಅಂತ, ಯಾರು ಎಷ್ಟು ಸುಳ್ಳು ಹೇಳ್ತಾರೆ, ಯಾರು ಎಷ್ಟು ನಿಜ ಹೇಳ್ತಾರೆ ಅನ್ನೋದು ಅವ್ರಿಗೆಲ್ಲ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈಗ ಅವರು ಕಂಪ್ಲೀಟಾಗಿ ತಮ್ಮ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಅವರ ಚಲನವಲನ ಮತ್ತು ಅವರ ಯಾವುದೇ ರಾಜಕೀಯ ಪ್ರಭಾವಗಳಿಂದ ಅವರು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗದೆ ಅವ್ರನ್ನ ತಮ್ಮ ಹದ್ದುಬಸ್ತಿಗೆ ತೆಗೆದುಕೊಳ್ಳೋದು. ನೋಡಿದ್ವಲ್ಲ, ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಇದೆ ಅವ್ರ ಮೇಲೆ. ಈಗ ಅಂದರೆ ದೂರು ಕೊಡುವಂಥವ್ರನ್ನ ಕಿಡ್ನಾಪ್ ಮಾಡಿ ಬೆದರಿಸಿ ಅವರ ರಾಜಕೀಯ ಪ್ರಭಾವ ಬಳಸಿ ಈ ಕೇಸ್ಗೆ ಬೇರೆ ಆಯಾಮನೆ ಸೃಷ್ಟಿ ಮಾಡಬಹುದು ಅಂತೇಳಿ ಅವ್ರನ್ನ ತಮ್ಮ ವಶಕ್ಕೆ ಪಡೆಯೋದಕ್ಕೆ ಈಗ ಭಾರಿ ಸರ್ಕಸ್ ಅನ್ನು ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲೇ ರೇವಣ್ಣ ಆಕ್ರೋಶಗೊಂಡಿದ್ದಾರೆ. ಬಂಧನ ಬಳಿಕ ರೇವಣ್ಣ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಬಂಧಿಸಬೇಕಾದ್ರೆ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಏಕಾಏಕಿಯಾಗಿ SIT ಅಧಿಕಾರಿಗಳು ಬಂಧಿಸಿದ ತಕ್ಷಣ ಹೊರಟೋದ್ರು. ಈಗ ಫಸ್ಟ್ ರಿಯಾಕ್ಷನ್ ರಾಜಕೀಯ ಷಡ್ಯಂತ್ರ ಅಂತ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಬಂಧನ, ತಮ್ಮ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಇದೊಂದು ರಾಜಕೀಯ ಷಡ್ಯಂತ್ರ. ಈಗಂತ ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಸ್ಟೋರಿ. ಬಂಧನದ ಬಳಿಕ ರೇವಣ್ಣ ಮೊದಲ ಪ್ರತಿಕ್ರಿಯೆ. ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿರುವಂತಹ ರೇವಣ್ಣ ಇದೀಗ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಇದು ರಾಜಕೀಯ ಷಡ್ಯಂತ್ರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಫಾರ್ ದ ಫಸ್ಟ್ ರಿಯಾಕ್ಷನ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಬಾಯಿಂದ ಬಂದಿದೆ. ಈ ಹಿಂದೆ ಮಾತಾಡಿದ್ರು, ನಾನು ಎಲ್ಲಿಗೂ ಹೋಗಲ್ಲ, ನಾನು ಯಾವುದಕ್ಕೂ ಎದುರಲ್ಲ, SIT ಅಧಿಕಾರಿಗಳು ಕರೆದ್ರೆ ವಿಚಾರಣೆಗೆ ಹೋಗ್ತೀನಿ, ನನಗೆ ಎದುರಿಸೋದು ಗೊತ್ತಿದೆ, ಎದುರಿಸ್ತೀನಿ ಅಂಥೇಳಿ ಹೇಳಿದ್ರು. ಅದಾದ ಮೇಲೆ ಈಗ ನಿನ್ನೆ ಅವರ ಬಂಧನ ಆಯಿತು. ಬಂಧನ ಆಗಬೇಕಾದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಡದೆ ರೇವಣ್ಣ ಅವರು SIT ಅಧಿಕಾರಿಗಳ ಜೊತೆ ಮೌನವಾಗಿ ಹೋಗ್ಬಿಡ್ತಾರೆ. ಬಟ್ ಇವತ್ತು ಇದೊಂದು ರಾಜಕೀಯ ಷಡ್ಯಂತ್ರ, ಯಾವುದೇ ಪುರಾವೆ ಇಲ್ಲ, ದುರುದ್ದೇಶದಿಂದ ಅರೆಸ್ಟ್ ಮಾಡಿದ್ದಾರೆ ಅಂತ HD ರೇವಣ್ಣ ಆಕ್ರೋಶಗೊಂಡಿದ್ದಾರೆ. ರಾಜಕೀಯ ಷಡ್ಯಂತ್ರ ಮಾಡಿ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ. ಪುರಾವೆ ಇಲ್ಲದೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿ ಪ್ರಕರಣದಲ್ಲಿ ಸಿಲುಕಿ ಹಾಕಿಸಿ ಈಗ ರಾಜಕೀಯ ದ್ವೇಷ ಸಾರ್ತಾ ಇದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಸಲಾಗಿದೆ, ಈ ಷಡ್ಯಂತ್ರದಲ್ಲಿ ಈಗ ನನ್ನನ್ನು ಬಲಿಪಶು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಬಳಿ ರೇವಣ್ಣ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದೀಗ ಯಾವುದೇ ಪುರಾವೆ ಇಲ್ಲ, ದುರುದ್ದೇಶದಿಂದ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ, ರಾಜಕೀಯ ಷಡ್ಯಂತ್ರ ಮಾಡಿ ನನ್ನ ವಿರುದ್ಧ ಈ ಪ್ರಕರಣವನ್ನು ದಾಖಲಿಸಿದ್ದಾರೆ, ಈ ಪ್ರಕರಣದಲ್ಲಿ ನನ್ನನ್ನು ಸಿಲುಕಾಕಿಸಿದ್ದಾರೆ, ನನ್ನ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕಾಗಿ ಈ ಪ್ರಕರಣದಲ್ಲಿ ರಾಜಕೀಯ ತಂತ್ರ ಒಡ್ಡಿದ್ದಾರೆ,
ನನ್ನ ರಾಜಕೀಯ ಜೀವನದಲ್ಲೇ ನಾನು ಯಾವುದೇ ಕಪ್ಪು ಚುಕ್ಕೆಯನ್ನು ಇಲ್ಲದೆ ಕೆಲಸ ಮಾಡಿಕೊಂಡು ಬಂದಿದ್ದೀನಿ. ನನ್ನ 40 ವರ್ಷದ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ನನಗೊಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿ SIT ಅಧಿಕಾರಿಗಳನ್ನು ನನ್ನ ವಿರುದ್ಧ ಚೂ ಬಿಟ್ಟಿದ್ದಾರೆ ಅಂತ SIT ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೇವಣ್ಣ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಬಳಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಮೊದಲ ಬಾರಿ ರೇವಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಅವ್ರನ್ನ ಮತ್ತೊಂದು ಸರಿ ವೈದ್ಯಕೀಯ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ಏನು SIT ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೋ ಅಲ್ಲಿ ಈಗ ರೇವಣ್ಣ ಅವರು ತಮಗೆ ಈ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂಥೇಳಿ ಮಾತನಾಡಿದರು. ಸೊ ಏನು ಮಾತನಾಡಿದ್ರು ಅಂತೇಳಿ ಪ್ರಸಾರ ಮಾಡ್ತೀವಿ ನೋಡಿ. ಯಾವುದೇ ಪುರಾವೆ ಇದ್ದಲೆ ಆಮೇಲೆ 2ನೇ ತಾರೀಕು ಪುರಾವೆ ಸಿಕ್ಕಿಲ್ಲ ಅಂತ 1ನೇ ತಾರೀಕು ಕಿಡ್ನಾಪ್ ಷಡ್ಯಂತ್ರ ಮಾಡಿ ಯಾವುದೇ ಪುರಾವೆ ಇದ್ದಲೆ ಆಮೇಲೆ 2ನೇ ತಾರೀಕು ಪುರಾವೆ ಸಿಕ್ಕಿಲ್ಲ ಅಂತ 1ನೇ ತಾರೀಕು ಕಿಡ್ನಾಪ್ ಷಡ್ಯಂತ್ರ ಮಾಡಿ ಯಾವುದೇ ಪುರಾವೆ ಇದ್ದಲೆ ಆಮೇಲೆ 2ನೇ ತಾರೀಕು ಪುರಾವೆ ಸಿಕ್ಕಿಲ್ಲ ಅಂತ 1ನೇ ತಾರೀಕು ಕಿಡ್ನಾಪ್ ಷಡ್ಯಂತ್ರ ಮಾಡಿ ಯಾವುದೇ ಪುರಾವೆ ಇದ್ದಲೆ ಆಮೇಲೆ 2ನೇ ತಾರೀಕು ಪುರಾವೆ ಸಿಕ್ಕಿಲ್ಲ ಅಂತ 1ನೇ ತಾರೀಕು ಕಿಡ್ನಾಪ್ ಷಡ್ಯಂತ್ರ ಮಾಡಿ ಯಾವುದೇ ಪುರಾವೆ ಇದ್ದಲೆ ಆಮೇಲೆ 2ನೇ ತಾರೀಕು ಪುರಾವೆ ಸಿಕ್ಕಿಲ್ಲ ಅಂತ 1ನೇ ತಾರೀಕು ಕಿಡ್ನಾಪ್ ಷಡ್ಯಂತ್ರ ಮಾಡಿ ಯಾವುದೇ ಪುರಾವೆ ಇದ್ದಲೆ ಆಮೇಲೆ 2ನೇ ತಾರೀಕು ಪುರಾವೆ ಸಿಕ್ಕಿಲ್ಲ ಅಂತ 1ನೇ ತಾರೀಕು ಕಿಡ್ನಾಪ್ ಷಡ್ಯಂತ್ರ ಮಾಡಿ ಬೌರಿಂಗ್ ಆಸ್ಪತ್ರೆಯಲ್ಲೇ ರೇವಣ್ಣ ಆಕ್ರೋಶಗೊಂಡಿದ್ದಾರೆ. ಬಂಧನ ಬಳಿಕ ರೇವಣ್ಣ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಬಂಧಿಸಬೇಕಾದ್ರೆ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಏಕಾಏಕಿಯಾಗಿ SIT ಅಧಿಕಾರಿಗಳು ಬಂಧಿಸಿದ ತಕ್ಷಣ ಹೊರಟೋದ್ರು. ಈಗ ಫಸ್ಟ್ ರಿಯಾಕ್ಷನ್ ರಾಜಕೀಯ ಷಡ್ಯಂತ್ರ ಅಂತ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ಬಂಧನ, ತಮ್ಮ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಇದೊಂದು ರಾಜಕೀಯ ಷಡ್ಯಂತ್ರ. ಈಗಂತ ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಸ್ಟೋರಿ. ಬಂಧನದ ಬಳಿಕ ರೇವಣ್ಣ ಮೊದಲ ಪ್ರತಿಕ್ರಿಯೆ. ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿರುವಂತಹ ರೇವಣ್ಣ ಇದೀಗ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಇದು ರಾಜಕೀಯ ಷಡ್ಯಂತ್ರ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಫಾರ್ ದ ಫಸ್ಟ್ ರಿಯಾಕ್ಷನ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ಬಾಯಿಂದ ಬಂದಿದೆ. ಈ ಹಿಂದೆ ಮಾತಾಡಿದ್ರು, ನಾನು ಎಲ್ಲಿಗೂ ಹೋಗಲ್ಲ, ನಾನು ಯಾವುದಕ್ಕೂ ಹೆದರಲ್ಲ, SIT ಅಧಿಕಾರಿಗಳು ಕರೆದ್ರೆ ವಿಚಾರಣೆಗೆ ಹೋಗ್ತೀನಿ, ನನಗೆ ಎದುರಿಸೋದು ಗೊತ್ತಿದೆ, ಎದುರಿಸ್ತೀನಿ ಅಂಥೇಳಿ ಹೇಳಿದ್ರು. ಅದಾದ ಮೇಲೆ ಈಗ
ನಿನ್ನೆ ಅವರ ಬಂಧನ ಆಯಿತು. ಬಂಧನ ಆಗಬೇಕಾದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಡದೆ ರೇವಣ್ಣ ಅವರು SIT ಅಧಿಕಾರಿಗಳ ಜೊತೆ ಮೌನವಾಗಿ ಹೋಗ್ಬಿಡ್ತಾರೆ. ಬಟ್ ಇವತ್ತು